Good morning, students. So, as you know, all that we are discussing the uh, chapter that is which we are discussing. Yeah, the discussion that you know. Yes, where do microorganisms live, making curd and bread over, increasing soil fertility, then harmful microorganisms. I think we have to discuss this, and after that we can go to further things. ಸೊ ಇದೇನು ನಿಮ್ಮ ಮಿಡ್ ಟರ್ಮಿಗಿಲ್ಲ ಸೊ ಮಿಡ್ ಟರ್ಮಿಗಿರು ಎಲ್ಲ ಮುಗಿದಿದ್ದಾವೆ ಓಕೆ ಸೊ ದಿಸ್ ಈಸ್ ಯುವರ್ ಕ್ಲಾಸ್ 8 ಮೈಕ್ರೋ ಆರ್ಗಾನಿಸಮ್ಸ್ microorganisms. So harmful microorganisms ಯಾವ್ಯಾವು? Microorganisms are harmful in many ways. Microorganisms, they are harmful in many ways. See, all the microorganisms, they are useful. There are some useful microorganisms. There are some harmful microorganisms. Some of the microorganisms cause disease in human beings. Some of the microorganisms, they cause the disease in human beings. Human beings ಒಳಗೆ ಏನು ಮಾಡ್ತಾವೆ? ಡಿಸೀಸ್ ಅನ್ನು ಕಾಸ್ ಮಾಡ್ತಾರೆ. ಓಕೆ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಪ್ಲಾಂಟ್ಸ್ ಮತ್ತು ಅನಿಮಲ್ಸು ಕೂಡ. ಸಚ್ ಕಾಸಿಂಗ್ ಮೈಕ್ರೋಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಇಂಥ ಕಾಸಿಂಗ್ ಮೈಕ್ರೋಆರ್ಗ್ಯಾನಿಸಮ್ಸ್ ನಾವೇನಂತ ಕರಿತೀವಿ? ಪ್ಯಾಥೋಜನ್ಸ್ ಅಂತ ಕರಿತೀವಿ. ಸಮ್ ಮೈಕ್ರೋಆರ್ಗ್ಯಾನಿಸಮ್ಸ್ ಸ್ಪಾಯಿಲ್ ಫುಡ್. ಒಂದಿಷ್ಟು ಮೈಕ್ರೋಆರ್ಗ್ಯಾನಿಸಮ್ ದೇ ಸ್ಪಾಯಿಲ್ ದ ಫುಡ್. ಫುಡ್ಡನ್ನು ಏನು ಮಾಡಿಬಿಡ್ತಾವೆ? ಸ್ಪಾಯಿಲ್ ಮಾಡಿಬಿಡ್ತಾವೆ. ಕ್ಲಾತಿಂಗ್ ಆ್ಯಂಡ್ ಲೆದರ್. ಲೆಟ್ ಅಸ್ ಸ್ಟಡಿ ಮೋರ್ ಅಬೌಟ್ ದೇರ್ ಹಾರ್ಮ್ಫುಲ್ ಆಕ್ಟಿವಿಟೀಸ್. ಕ್ಲಾತಿಂಗ್, ಬಟ್ಟೆಗಳನ್ನು, ಸೊ ಅದನ್ನು ಕೂಡ ಇದನ್ನು ಮಾಡ್ತವೆ. ಲೆದರ್, ಲೆದರ್ ಅಂದರೆ ಚರ್ಮ. ಸೊ ಚರ್ಮದ ಮೇಲೆ ಬಂದು ಅಂದರೆ ಚರ್ಮವನ್ನು ಏನು ಮಾಡ್ತಾವೆ? ದೇ ಅಫೆಕ್ಟ್ ಮಾಡ್ತಾವೆ. ಲೆಟ್ ಅಸ್ ಸ್ಟಡಿ ಮೋರ್ ಅಬೌಟ್ ದೇರ್ ಹಾರ್ಮ್ಫುಲ್ ಆಕ್ಟಿವಿಟೀಸ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ನ ಹಾರ್ಮ್ಫುಲ್ ಆಕ್ಟಿವಿಟೀಸ್ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ಸ್ಟಡಿ ಮಾಡೋಣ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಹ್ಯೂಮನ್ಸ್ ಒಳಗೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ್ಯಾವ? ಪ್ಯಾಥೋಜನ್ಸ್ ಎಂಟರ್ ಅವರ್ ಬಾಡಿ ಥ್ರೂ ದ ಏರ್ ವಿ ಬ್ರೀತ್. ಪ್ಯಾಥೋಜನ್ಸ್ ಎಂಟರ್ ಅವರ್ ಬಾಡಿ ಥ್ರೂ ದ ಏರ್ ವಿ ಬ್ರೀತ್. ನಾವು ಬ್ರೀತ್ ಮಾಡ್ತಕ್ಕಂಥ ಏರ್ ಇಂದ್ರೆ ಏನಾಗ್ತೈತಿ? ಪ್ಯಾಥೋಜನ್ಸ್ ನಮ್ಮ ಬಾಡಿಯನ್ನು ಎಂಟರ್ ಆಗ್ತಾವೆ. ಪ್ಯಾಥೋಜನ್ಸ್ ಅಂದರೆ ಎನಿ ಫಾರಿನ್ ಮಟೀರಿಯಲ್, ಬಾಡಿಗೆ ಪ್ರಾಬ್ಲಮ್ ಮಾಡ್ತಕ್ಕಂಥ ಎನಿ ಫಾರಿನ್ ವೈರಸ್, ಬ್ಯಾಕ್ಟೀರಿಯಾ ಆರ್ ಫಂಗೈ, ವಿ ಕಾಲ್ ಇಟ್ ಆಸ್ ಅ ಪ್ಯಾಥೋಜನ್. ಓಕೆ, ದ ವಾಟರ್ ವಿ ಡ್ರಿಂಕ್ ಆರ್ ದ ಫುಡ್ ವಿ ಈಟ್, ಮೂರು ಕಡೆಯಿಂದ ಪ್ಯಾಥೋಜನ್ ಬರ್ಬೋದು. ನಾವು ಕುಡಿತಕ್ಕಂಥ ನೀರೊಳಗೆ ಪ್ಯಾಥೋಜನ್ ಇರ್ಬೋದು, ಅಥವಾ ನಾವು ತಿಂತಕ್ಕಂಥ ಫುಡ್ ಒಳಗೆ ಪ್ಯಾಥೋಜನ್ ಇರ್ಬೋದು, ಅಥವಾ ನಾವು ಸೇವಿಸ್ತಕ್ಕಂಥ ಗಾಳಿ ಒಳಗೂ ಪ್ಯಾಥೋಜನ್ ಇರ್ಬೋದು. ಸೊ ಅಲ್ಲೆಲ್ಲ ಏನಾಗ್ತದೆ? ಪ್ಯಾಥೋಜನ್ ಕ್ರಿಯೇಟ್ ಆಗ್ತದೆ. They can also get transmitted by direct contact with an infected person or carried by an animal. ಅವು ಎಲ್ಲಿ ಕಾಂಟ್ಯಾಕ್ಟ್ ಆಗ್ತಾವೆ? ಡೈರೆಕ್ಟ್ಲಿ. ದೇ ಕ್ಯಾನ್ ಆಲ್ಸೋ ಗೆಟ್ ಟ್ರಾನ್ಸ್ಮಿಟ್ ಆಗ್ತಾವೆ ಬೈ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಆನ್ ಇನ್ಫೆಕ್ಟೆಡ್ ಪರ್ಸನ್ ಆರ್ ಕ್ಯಾರಿಡ್ ಬೈ ಅನ್ ಅನಿಮಲ್. ಅದನ್ನ ಕ್ಯಾರಿ ಮಾಡತ್ತಿದ್ರು ಅಂದ್ರೆ ಅದರಿಂದನೂ ಅಫೆಕ್ಟ್ ಆಗ್ತೈತಿ, ಅಥವಾ ಡೈರೆಕ್ಟ್ ಇನ್ಫೆಕ್ಟೆಡ್ ಪರ್ಸನ್ ಇಂದನೂ ಅಫೆಕ್ಟ್ ಆಗ್ತೈತಿ. ಮೈಕ್ರೋಬಿಯಲ್ ಡಿಸೀಸಸ್ ದಟ್ ಕ್ಯಾನ್ ಸ್ಪ್ರೆಡ್ ಫ್ರಮ್ ಅನ್ ಇನ್ಫೆಕ್ಟೆಡ್ ಪರ್ಸನ್ ಟು ಎ ಹೆಲ್ದಿ ಪರ್ಸನ್ ಥ್ರೂ ಏರ್. ಸೊ ಏನಾಗ್ತೈತಿ? ಮೈಕ್ರೋಬಿಯಲ್ ಡಿಸೀಸ್ that can be spread from an infected person to a healthy person through air. Infected person ಇಂದ್ರೆ ಹೆಲ್ದಿ ಪರ್ಸನ್ ಥ್ರೂ ಏರ್ ಬಂದಿದ್ದು ಅಂದ್ರೆ ಅದು ಟ್ರಾನ್ಸ್ಫರ್ ಆಗ್ತೈತಿ. ವಾಟರ್, ಫುಡ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್ ಆರ್ ಕಾಲ್ಡ್ ಕಮ್ಯುನಿಕೇಬಲ್ ಡಿಸೀಸಸ್. ವಾಟರ್, ಫುಡ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್, ಸೊ ಅವುಗಳಿಗೆ ಏನಂತ ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಎಸ್. ಎಕ್ಸಾಂಪಲ್ಸ್ ಆಫ್ ಸಚ್ ಡಿಸೀಸಸ್ ಇನ್ಕ್ಲೂಡ್ ಕಾಲೆರಾ, ಕಾಮನ್ ಕೋಲ್ಡ್, ಚಿಕನ್ ಪಾಕ್ಸ್ ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್. ಸೊ ಅಂಥ ಡಿಸೀಸ್ಗಳಿಗೆ ಎಕ್ಸಾಂಪಲ್ ಯಾವ್ಯಾವು? ಕಾಲರಾ ಐತಿ, ಕಾಮನ್ ಕೋಲ್ಡ್ ಐತಿ, ಚಿಕನ್ ಪಾಕ್ಸ್ ಐತಿ, ಟ್ಯೂಬರ್ಕ್ಯುಲೋಸಿಸ್ ಐತಿ. ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಕ್ಷಯ ರೋಗ. ಓಕೆ, ಕಾಲರಾ ಐತಿ, ಕಾಮನ್ ಕೋಲ್ಡ್ ಐತಿ, ಚಿಕನ್ ಪಾಕ್ಸ್ ಐತಿ, ಮತ್ತು ಟ್ಯೂಬರ್ಕ್ಯುಲೋಸಿಸ್ ಐತಿ. ವೆನ್ ಅ ಪರ್ಸನ್ ಸಫರಿಂಗ್ ಫ್ರಮ್ ಕಾಮನ್ ಕೋಲ್ಡ್ ಸ್ನೀಸಸ್, ಕಾಮನ್ ಕೋಲ್ಡ್ದಿಂದ ಸಫರ್ ಆಗ್ತಿದ್ದವ ಸ್ನೀಸ್ ಮಾಡಿದ. ಸ್ನೀಸ್ ಇನ್ ದ ಸೆನ್ಸ್ ಸ್ನೀಸ್ ಇನ್ ದ ಸೆನ್ಸ್ ಸೀನುದು. ಸೊ ಕಾಮನ್ ಕೋಲ್ಡ್ದಿಂದ ಸಫರ್ ಆಗ್ತಿರ್ತಕ್ಕಂಥ ಒಬ್ಬ ಪರ್ಸನ್ ಸೀನಿದ ಅನ್ಕೋರಿ, ಸ್ನೀಸ್ ಮಾಡಿದ ಅನ್ಕೋರಿ.
Fine droplets of moisture carrying thousands of viruses are spread in the air. Fine droplets of moisture carrying thousands of viruses are spread in the air. ಈಗ ನೆಗಡಿದ್ದವ್ ನನಗೆ ನೆಗಡಿ ಐತಿ ಪ್ರೆಸೆಂಟ್ಲಿ, ನಾ ಶೀನಿದ್ದೆ ಅನ್ಕೋರಿ. ಸೊ ಇಲ್ಲಿ ಏನದಾವು ಸಣ್ಣ ಸಣ್ಣ ವೈರಸ್ ಏನಾಗ್ತಾವು ಮಾಯಿಶ್ಚರ್ ಒಳಗೆ ಸೇರ್ಕೊಂಡ್ಬಿಡ್ತಾವ. ಇದ್ರ ಏರ್ ಒಳಗೆ ಕೊಡ್ತದ. ಮಾಯಿಶ್ಚರ್ ಇಸ್ ದ ಮಿಕ್ಸ್ಚರ್ ಆಫ್ ವಾಟರ್ ಅಂಡ್ ಏರ್. ಅದನ್ನ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ಕಿದ ಜಗ್ಗುದ ಅನ್ಕೋರಿ ಆ ಆಕ್ಸಿಜನ್ ಅನ್ನು. ಸೊ ಅವು ಅವನೊಳಗೂ ಹೋಗ್ತಾವ. ಹೋಗಿ ಅಗೇನ್ ಏನಾಗ್ತದೆ ಚಾನ್ಸಸ್, ಹಿ ವಿಲ್ ಆಲ್ಸೋ ಗೆಟ್ ದ ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡ್ ಅವನಿಗೆ ಬರ್ತದೆ, ನೆಗಡಿ ಅಥವಾ ಫೀವರ್ ಅಂತ ಏನು ನಾವು ಕರಿತೀವಿ. ಹಿ ವಿಲ್ ಆಲ್ಸೋ ಗೆಟ್ ದಟ್ ಈಸ್ ವೆರಿ ಮಚ್ ಡೇಂಜರಸ್. The virus may enter the body of a healthy person while breathing and cause infection. E virus, this might enter the body of a healthy person while breathing and cause infection. Healthy person in the body another enter agtati while breathing ಮಾಡು ಹೊತ್ನಾಗ, and it will cause a infection. So ಅದು ಏನು ಮಾಡಬಹುದು, ಇನ್ಫೆಕ್ಷನ್ ಅನ್ನು ಕೂಡ ಕಾಸ್ ಮಾಡಬಹುದು. Then how do you prevent the spread of the communicable diseases? So communicable diseases spread ಅನ್ನ ನೀವು ಹೆಂಗ್ ಪ್ರಿವೆಂಟ್ ಮಾಡ್ತೀರಿ? How do you prevent the spread of communicable diseases? Okay. We should keep a handkerchief on the nose and mouth while sneezing. ನಾವು ಯಾವಾಗಲೂ ಒನ್ ಥಿಂಗ್ ನೆನಪಿಟ್ಕೋಬೇಕು, ವಿ ಶುಡ್ ಕೀಪ್ ಅ ಹ್ಯಾಂಡ್ ಕರ್ಚೀಫ್. ಯಾವಾಗಲೂ ಕೂಡ ಕರ್ಚೀಫ್ ಇಟ್ಕೋಬೇಕು ನಿಮ್ಮ ಕಡೆ. ಆ್ಯಂಡ್ ಯೂಸುವಲಿ ಬೆಟರ್ ಅಂದ್ರೆ ನಿಮ್ಮ ಕರ್ಚೀಫ್ ಯೂಸ್ ಮಾಡ್ತಿದ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಹ್ಯಾಂಡ್ ಆದ್ರೂ ಯೂಸ್ ಮಾಡ್ಕೋಬೇಕು. ಸೊ ಈ ಕರ್ಚೀಫ್ ಇಟ್ಕೊಂಡು ಏನು ಮಾಡೋದು, ನಾವು ಸ್ನೀಸ್ ಮಾಡೋದು. ಅವಾಗ ಏನಾಗ್ತೈತಿ, ದೋಸ್ ವೈರಸಸ್ ಆಲ್ ಗೋ ಟು ದಟ್ ಕರ್ಚೀಫ್. ಸರ್ ಮತ್ತೆ ನಮ್ಮ ಕರ್ಚೀಫ್ ನಮ್ಗೆ ಬರಲ್ಲ ಅಂತ ಆಲ್ರೆಡಿ ನಿಮ್ಗೆ ಫೀವರ್ ಇದನ್ನ ಇರ್ತದೆ, ಕಾಮನ್ ಕೋಲ್ಡ್ ಇರ್ತದೆ. ನಿಮ್ಗೆ ವಾಪಸ್ ಏನು ಡಿಫ್ರೆನ್ಸ್ ಕ್ರಿಯೇಟ್ ಆಗೋದಿಲ್ಲ. ಅಟ್ಲೀಸ್ಟ್ ಇನ್ನೊಬ್ರು ಸೇಫ್ ಆಗಿ ಉಳಿತಾರೆ. ಸೊ ಮುಂದೆ ಬಳೋತನ ಇರೋದಿಲ್ಲ. ಸೊ ನೀವು ಆಮೇಲೆ ವಾಶ್ ಮಾಡ್ತೀರಿ, ಹೋಗಿಬಿಡ್ತಾವೆ. ಅಟ್ಲೀಸ್ಟ್ ಯು ಶುಡ್ ಯೂಸ್ ಯುವರ್ ಹ್ಯಾಂಡ್. ಸೊ ಸೀನು ಹೊತ್ತನೇ ಹ್ಯಾಂಡ್ ಯೂಸ್ ಮಾಡಿದ್ರಿ ಅಂದ್ರೆ ಅವು ಹೊರಗೆ ಹೋಗೋದಿಲ್ಲ. ಸೊ ಆಮೇಲೆ ನಾವು ಹ್ಯಾಂಡ್ ವಾಶ್ ಮಾಡ್ಕೊಳಿಕ್ ಬರ್ತವೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಓಕೆ, ಇಟ್ ಈಸ್ ಬೆಟರ್ ಟು ಕೀಪ್ ಅ ಡಿಸ್ಟೆನ್ಸ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ಸ್. ಇನ್ಫೆಕ್ಟೆಡ್ ಪರ್ಸನ್ ಇದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಈಗಂತೂ ಡಿಸ್ಟೆನ್ಸ್ ಮೇಂಟೈನಿಂಗ್ ಆಲ್ರೆಡಿ ಡ್ಯೂ ಟು ದ COVID-19 ಸಿಚುವೇಶನ್ಸ್. ಸೊ ಡಿಸ್ಟೆನ್ಸ್ ಮೇಂಟೈನಿಂಗ್ ಇಸ್ ನೌ ಬಿಕಮಿಂಗ್ ವೆರಿ ಮಚ್ ಈಸ್ ನೌ. It is of too much ease now. Okay, so maintaining the distance is not at all tough now. We can easily maintain the distance. Okay, for the purpose of avoiding coronavirus, avoiding the COVID-19 situation. Okay, yes, there are some insects and animals which act as carriers of disease. There are some insects and animals. ಒಂದಿಷ್ಟು ಇನ್ಸೆಕ್ಟ್ಸ್ ಅದಾವು, ಅನಿಮಲ್ಸ್ ಅದಾವು. ದೇ ಆಕ್ಟ್ ಆಸ್ ಅ ಕ್ಯಾರಿಯರ್ಸ್ ಆಫ್ ಡಿಸೀಸ್. ಡಿಸೀಸ್ ಕ್ಯಾರಿಯರ್ ಆಗಿ ಅವು ಏನಾಗ್ತಾವು, ಆಕ್ಟ್ ಆಗ್ತಾವು. ಓಕೆ, ಕಾಸಿಂಗ್ ಮೈಕ್ರೋಬ್ಸ್. ಓಕೆ, ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ದೇ ಆಕ್ಟ್ ಆಸ್ ಅ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಹೌಸ್ ಫ್ಲೈ ಇಸ್ ಒನ್ ಸಚ್ ಕ್ಯಾರಿಯರ್. ಸೊ ಅಂತ ಒನ್ ಸಚ್ ಕ್ಯಾರಿಯರ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಹೌಸ್ ಫ್ಲೈ. The flies sit on the garbage and animal excreta. Flies ಎಲ್ಲಿ ಸಿಟ್ ಆಗ್ತಾವು, ದೇ ಸಿಟ್ ಆನ್ ದ ಗಾರ್ಬೇಜ್ ಅಂಡ್ ಅನಿಮಲ್ ಎಕ್ಸ್ಕ್ರೀಟಾ. ಅವು ಅನಿಮಲ್ ಎಕ್ಸ್ಕ್ರೀಟಾ ಮೇಲೂ ಏನಾಗ್ತಾವು, ಕೂಡ್ತಾವು. ಓಕೆ, ಪ್ಯಾಥೋಜನ್ ಸ್ಟಿಕ್ ಟು ದೇರ್ ಬಾಡೀಸ್. ಪ್ಯಾಥೋಜನ್ಸ್ ಎಲ್ಲಿರ್ತಾವು, ದೇ ಸ್ಟಿಕ್ ಟು ದೇರ್ ಬಾಡೀಸ್. ವೆನ್ ದೀಸ್ ಫ್ಲೈಸ್ ಸಿಟ್ ಆನ್ ದ ಅನ್ಕವರ್ಡ್ ಫುಡ್. ಈ ನೊಣಗಳು ಅನ್ಕವರ್ಡ್ ಫುಡ್ ಮೇಲೆ ಸಿಟ್ ಆದು ಅಂದ್ರ ದೇ ಮೇ ಟ್ರಾನ್ಸ್ಫರ್ ದ ಪ್ಯಾಥೋಜನ್ಸ್. ಅವೇನ್ ಟ್ರಾನ್ಸ್ಫರ್ ಮಾಡ್ತಾವು, ಪ್ಯಾಥೋಜನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾವು. ಹೂಎವರ್ ಈಟ್ಸ್ ದ ಕಂಟ್ಯಾಮಿನೇಟೆಡ್ ಫುಡ್ ಈಸ್ ಲೈಕ್ಲಿ ಟು ಗೆಟ್ ಸಿಕ್. ಹೂಎವರ್ ಈಟ್ಸ್ ದ ಕಂಟ್ಯಾಮಿನೇಟೆಡ್ ಫುಡ್. ಕಂಟ್ಯಾಮಿನೇಟೆಡ್ ಫುಡ್ ಅನ್ನ ಯಾರೇ ತಿಂದ್ರು ದೇ ವಿಲ್ ಲೈಕ್ಲಿ ಟು ಗೆಟ್ ಸಿಕ್. ಸೊ ಇಟ್ ಈಸ್ ಅಡ್ವೈಸಬಲ್ ಆಲ್ವೇಸ್ ಕೀಪ್ ಫುಡ್ ಕವರ್ಡ್. ಸೊ ಅದಕ್ಕೆ ಏನ್ ಅಡ್ವೈಸ್ ಮಾಡ್ಲಾಗ್ತದೆ ಅಂದ್ರೆ ಕೀಪ್ ದ ಫುಡ್ ಆಲ್ವೇಸ್ ಕವರ್ಡ್. Then what happens? Avoid consuming uncovered items of food. Uncovered items of food ಅನ್ನು we have to avoid consuming it. Okay, ಯಾಕೆ ಹೇಳ್ರಿ? ಸೊ ನೀವು ಅನ್ಕವರ್ಡ್ ಫುಡ್ ಒಳಗೆ ಏನೋ ಇರ್ತಾವೆ, ಯಾವುದೋ ಒಂದು ಮಾಸ್ಕಿಟೋ ಬಂದು ಕೂತಿರ್ತದೆ, ಯಾವುದೋ ಒಂದು ಹುಳ ಬಂದು ಕೂತಿರ್ತದೆ. ಸೊ ಅದ್ರ ಮೇಲೆ ಆಕ್ಟ್ ಆಗ್ತಿರ್ತದೆ. ಸೊ ಆಕ್ಟ್ ಆಗ್ಬೇಕಾದ್ರೆ ಏನಾಗ್ತದೆ, ಸೊ ಅದ ಫುಡ್ ನೀವು ತಿಂದ್ರಿ ಅನ್ಕೋರಿ. ಸೊ ಅದು ಡಿಸೀಸ್ ಕಾಸಿಂಗ್ ಇತ್ತಪ್ಪ, ಅದು ಡಿಸೀಸ್ ನಿಮಗೂ ಬರ್ತದೆ.
ಸೊ ಹೊರಗೆ ಇಟ್ಟಿರ್ತಾರೆ, ಬುಂದೆ ಇಟ್ಟಿರ್ತಾರೆ, ಜಿಲೇಬಿ ಇಟ್ಟಿರ್ತಾರೆ. ಇಲ್ಲಿ ಮುದೋಳ್ದ ಕಡಿಮೆ, ಔಟ್ಸೈಡ್ ನಮ್ಮ ಊರಾಗ ಹೋಗಿ ಅಂದ್ರೆ ಏನು ಸ್ವೀಟ್ ಬೇಕ್ರಿ ಅಂತ ಇಟ್ಟಿರ್ತಾರೆ, ಎಲ್ಲಾನು ಹೊರಗೆ ಇಟ್ಬಿಟ್ಟಿರ್ತಾರೆ ಅವ್ರು, ಏನೂ ಕವರ್ ಇರೋದಿಲ್ಲ. ಸೊ ಅಂಥವು ತಿನ್ನೋದ್ರಿಂದ ಏನಾಗ್ತಾವೆ, ಪ್ರಾಬ್ಲಮ್ ಆಗ್ತಾವೆ, ನೊಣಗಳು ಏನು ಮುಕ್ರಿ ಇರ್ತಾವೆ ಅಂತ ಹೇಳ್ಬೋದಲ್ಲ, ದೇ ಆಲ್ ಗ್ಯಾದರ್ಡ್ ದೇರ್. ಸೊ ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಟು ಆಲ್ವೇಸ್ ಯೂಸ್ ಕವರ್ಡ್ ಫುಡ್, so that we can say that it is good for health. Okay, yes. When these flies sit on the uncovered food, they may transfer the pathogens ನಾವು ಟ್ರಾನ್ಸ್ಫರ್ ಮಾಡ್ತವೆ. Whoever eats the contaminated food is likely to get sick. ಯಾರ ಫುಡ್ ಅನ್ನು ತಿಂತಾರ, they will likely to get sick. So it is advisable to always keep food covered. It is advisable, ಏನ್ advisable ಅದ, to keep the always food covered. Avoid consuming uncovered items of food. So we have to avoid consuming the uncovered items of food. Another example of a carrier is the female Anopheles mosquito. Another example of carrier ಯಾವ್ದಪ್ಪ ಅಂದ್ರೆ, that is female Anopheles mosquito, ಹೆಣ್ಣು Anopheles ಸೊಳ್ಳೆ, which carries the parasite of malaria. Malaria parasite ಅನ್ನೋದು ಕ್ಯಾರಿ ಮಾಡ್ತದ, that is we say Plasmodium. Female Aedes mosquito acts as a carrier of dengue virus. Female Aedes ಅಂತಕ್ಕಂಥ ಒಂದು ಮಾಸ್ಕಿಟೋ ಅದ, that acts as a carrier of dengue virus. ಡೆಂಗ್ಯೂ ವೈರಸ್ ಅದು ಕ್ಯಾರಿಯರ್ ಆಗಿ ಅದು ಆಕ್ಟ್ ಆಗ್ತದೆ. ಹೌ ಕ್ಯಾನ್ ವಿ ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ಮಲೇರಿಯಾ ಆರ್ ಡೆಂಗ್ಯೂ? ಸೊ ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಸ್ಪ್ರೆಡ್ ಆಫ್ ಮಲೇರಿಯಾ ಅಥವಾ ಡೆಂಗ್ಯೂವನ್ನ? ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟಿ. ಸೊ ಆಲ್ ಮಾಸ್ಕಿಟೋಸ್ ಬ್ರೀಡ್ ಇನ್ ವಾಟರ್. ವಾಟ್ ಎವರ್ ದ ಮಾಸ್ಕಿಟೋಸ್ ವಿ ಆರ್ ಡಿಸ್ಕಸಿಂಗ್ ನೌ, ದೇ ಆಲ್ ಬ್ರೀಡ್ ಇನ್ ವಾಟರ್. ವಾಟರ್ದಾಗ ಅವೇನಾಗ್ತಾವೆ, ಬ್ರೀಡ್ ಆಗ್ತಾವೆ, ಅಂದ್ರೆ ಎಲ್ಲ ತಮ್ಮ ಸಂತತಿಗಳನ್ನ ಅಲ್ಲೇ ಉತ್ಪತ್ತಿ ಮಾಡ್ತಾವೆ. ಹೆನ್ಸ್ ಒನ್ ಶುಡ್ ನಾಟ್ ಲೆಟ್ ವಾಟರ್ ಕಲೆಕ್ಟ್ ಎನಿವೇರ್. ಅದಕ್ಕೆ ಏನು ಮಾಡೋದು, ವಾಟರ್ ಎಲ್ಲಿ ಬೇಕಾದ್ರೆ ಕಲೆಕ್ಟ್ ಆಗ್ಲಾರ್ದಂಗ ನಾವು ನೋಡ್ಕೋಬೇಕು. ಇನ್ ಕೂಲರ್ಸ್, ಟೈರ್ಸ್, ಫ್ಲವರ್ ಪ್ಲಾಟ್ ಎಕ್ಸೆಟ್ರಾ. ಕೂಲರ್ಸ್ ಒಳಗಾಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಫ್ಲವರ್ ಪಾಟ್ ಆಗಿರ್ಬೋದು, ಎಲ್ಲ ಕಡೆ. ಬೈ ಕೀಪಿಂಗ್ ದ ಸರೌಂಡಿಂಗ್ಸ್ ಕ್ಲೀನ್ ಅಂಡ್ ಡ್ರೈ ವಿ ಕ್ಯಾನ್ ಪ್ರಿವೆಂಟ್ ಮಾಸ್ಕಿಟೋಸ್ ಫ್ರಮ್ ಬ್ರೀಡಿಂಗ್. ಸೊ ನಾವೇನು ಮಾಡೋದು, ಇಫ್ ವಿ ಕೀಪ್ ದ ಸರೌಂಡಿಂಗ್ ಕ್ಲೀನ್ ಅಂಡ್ ಡ್ರೈ ನಾವು ಸರೌಂಡಿಂಗ್ ಇಟ್ಟಿವಿ ಅಂದ್ರೆ ವಿ ಕ್ಯಾನ್ ಪ್ರಿವೆಂಟ್ ದ ಮಾಸ್ಕಿಟೋಸ್ ಫ್ರಮ್ ಬ್ರೀಡಿಂಗ್ ನಿಂದ ಮಾಸ್ಕಿಟೋಸ್ ಅನ್ನ ಪ್ರಿವೆಂಟ್ ಮಾಡಬಹುದು. ಟ್ರೈ ಟು ಮೇಕ್ ಅ ಲಿಸ್ಟ್ ಆಫ್ ಮೇಜರ್ಸ್ ವಿಚ್ ಹೆಲ್ಪ್ ಟು ಅವಾಯ್ಡ್ ದ ಸ್ಪ್ರೆಡ್ ಆಫ್ ಮಲೇರಿಯಾ. we have to try to make a list of measures which help to avoid the spread of malaria. So spread of malaria ಆಗ್ಲಾರ್ದಂಗ ನಾವು ಏನೇನ್ ಮೇಜರ್ಸ್ ತಗೋಬಹುದು? Some of the common diseases affecting humans, their mode of transmission and few general methods of prevention are shown in table 2.1. ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ 2.1. ಇದನ್ನ ನೀವು ಪರ್ಫೆಕ್ಟ್ ಮಾಡ್ಬೇಕು, ದೊಡ್ಡದಾದ ಈ ಚಾಪ್ಟರ್ ಏನ್ ಮಾಡಕ್ ಬರಲ್ಲ. ಹ್ಯೂಮನ್ ಡಿಸೀಸ್ ಯಾವ ಬರ್ತಾವ ನೋಡ್ರಿ, ಟ್ಯೂಬರ್ಕ್ಯುಲೋಸ್, ಮೀಸಲ್ಸ್, ಚಿಕನ್ ಪಾಕ್ಸ್, ಪೋಲಿಯೋ. ಮೈಕ್ರೋ ಆರ್ಗ್ಯಾನಿಸಮ್ ಯಾವ್ದು ಕಾಸ್ ಮಾಡ್ತದ ಅದನ್ನ ನಿಮ್ಮ ಕಡೆ ಬುಕ್ ಇರ್ತದ. ಟ್ಯೂಬರ್ಕ್ಯುಲೋಸಿಸ್, ಟಿಬಿ ಎದರಲ್ಲೇ ಬರ್ತದ, ಬ್ಯಾಕ್ಟೀರಿಯಾ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏರ್ ಥ್ರೂ ಟ್ರಾನ್ಸ್ಪೋರ್ಟ್ ಆಗೋತ್ ಹೋಗ್ತದೆ ಒಬ್ಬರಿಂದ ಇನ್ನೊಬ್ಬರಿಗೆ. ವೈರಸ್, ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಅಗೇನ್ ಏರ್. ಚಿಕನ್ ಪಾಕ್ಸ್ ಅಗೇನ್ ದಟ್ ಇಸ್ ವೈರಸ್. ಪೋಲಿಯೋ ಇಸ್ ಆಲ್ಸೋ ವೈರಸ್. ಏರ್ ಆರ್ ಕಾಂಟ್ಯಾಕ್ಟ್ ಆರ್ ಏರ್ ಆರ್ ವಾಟರ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಚಿಕನ್ ಪಾಕ್ಸ್ ಬರ್ಬೇಕಂದ್ರೆ ಏರ್ ಅಥವಾ ಕಾಂಟ್ಯಾಕ್ಟ್ ಒಳಗಿರ್ಬೇಕು. ಪೋಲಿಯೋ ಬರ್ಬೇಕಂದ್ರೂ ಏರ್ ಅಥವಾ ವಾಟರ್ದಿಂದ ಬರ್ತದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಬರ್ಬೇಕಾದ್ರೆ. ಸೊ ಪ್ರಿವೆಂಟಿವ್ ಮೇಜರ್ಸ್ ಏನ್ ಮಾಡ್ಬೋದು? ಕೀಪ್ ದ ಪೇಷಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್. ಯಾವ್ದೋ ರೋಗ ಬಂದ್ರು, ಟಿಬಿ, ಮೀಸಲ್ಸ್, ಚಿಕನ್ ಪಾಕ್ಸ್, ಪೋಲಿಯೋ ಬಂತಂದ್ರೆ ಕಂಪ್ಲೀಟ್ ಐಸೋಲೇಷನ್ ಒಳಗೆ ಇರ್ಬೇಕು, ಅವ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅವರಿಂದ. ಕೀಪ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ದ ಪೇಷಂಟ್ ಅವೇ ಫ್ರಮ್ ದೋಸ್ ಟು ಅದರ್ಸ್. ಅವ್ರಿಗೆ ಏನ್ ಪರ್ಸನಲ್ ಬಿಲಾಂಗಿಂಗ್ಸ್ ಅದಾವ, ಅವ್ರು ಊಟ ಮಾಡ್ತಕ್ಕಂಥ ಪಾತ್ರೆ, ಕುಡಿತಕ್ಕಂಥ ನೀರು, ಬಾಟಲ್, ದೇ ಆಲ್ ಹ್ಯಾವ್ ಟು ಬಿ ಕೀಪ್ ಅವೇ. ಅವನೇನ್ ಇಡಬೇಕು, ನಾವು ದೂರ ಇಡಬೇಕು ಇನ್ನೊಬ್ಬರಿಂದ. ವ್ಯಾಕ್ಸಿನೇಷನ್ ಟು ಬಿ ಗಿವನ್ ಅಟ್ ಸೂಟೇಬಲ್ ಏಜ್. ಫಾರ್ ಎಕ್ಸಾಂಪಲ್ ಪೋಲಿಯೋ, ಚಿಕನ್ ಪಾಕ್ಸ್ ಅದು ಸಣ್ಣಾಗಿದ್ದಾಗ ಏನ್ ಮಾಡ್ತಾರೆ, ವ್ಯಾಕ್ಸಿನೇಷನ್ ಕೊಡ್ತಾರೆ. ಸೊ ಅದ್ರದ್ದು ವ್ಯಾಕ್ಸಿನೇಷನ್ ಕರೆಕ್ಟ್ ಕೊಡ್ಬೇಕು. ಪೇರೆಂಟ್ಸ್ ಇದ್ದವ್ರು ಏನ್ ಮಾಡಬೇಕು, ಪೋಲಿಯೋ ಹಾಕಿಸ್ಬೇಕು ಕರೆಕ್ಟ್ ಮಕ್ಕಳಿಗೆ. ಈಗಂತೂ ಆಲ್ಮೋಸ್ಟ್ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದಟ್. ಸೊ ಪೋಲಿಯೋ ಮುಕ್ತ ಕರ್ನಾಟಕ, ಪೋಲಿಯೋ ಮುಕ್ತ ಭಾರತ, ಇಟ್ಸ್ ಆಲ್ವೇಸ್ ಹ್ಯಾಪನಿಂಗ್. ಸೊ ಬಟ್ ಸ್ಟಿಲ್ ಒಂದು 5 to 10% ಇರ್ತದೆ. ಬಟ್ ಅದಕ್ಕೂ ನಾವು ಪ್ರತಿ ಸಲ ಏನ್ ಮಾಡ್ತಾರೆ, ಅವ್ರು ಅಂಗನವಾಡಿ ಕಾರ್ಯಕರ್ತರು ಬಂದು ಸೊ ಯಾವುದೇ ಚಿಕ್ಕ ಮಕ್ಕಳಿದ್ರು ಕೂಡ ಅವರಿಗೆ ಪೋಲಿಯೋ ಹಾಕಿಸ್ತಾರೆ. ಸೊ ಕಾಲ್ರಾ ಅಂಡ್ ಟೈಫಾಯ್ಡ್. ಕಾಲ್ರಾ, ಟೈಫಾಯ್ಡ್ ಇದರಲ್ಲಿ ಬರ್ತಾವೆ, ಬ್ಯಾಕ್ಟೀರಿಯಲ್ಲೇ ಬರ್ತಾವೆ. ಒಂದ್ ವೇಳೆ ಬಂದು ಅಂದ್ರೆ ಯಾರಿಗೆ ಹೆಂಗ್ ಟ್ರಾನ್ಸ್ಫರ್ ಆಗ್ತಾವು, ವಾಟರ್ ಅಥವಾ ಫುಡ್ ಇಂದ್ರೆ ಟ್ರಾನ್ಸ್ಫರ್ ಆಗ್ತಾವೆ. ಒಬ್ರಿಗೆ ಕಾಲ್ರಾ ಬಂತಂದ್ರೆ ಇನ್ನೊಬ್ರಿಗೆ ಹೆಂಗ್ ಟ್ರಾನ್ಸ್ಫರ್ ಆಗ್ತೈತಿ, ಅವ್ರು ಕುಡಿತಕ್ಕಂಥ ನೀರು ಅವ್ರು ಕುಡಿದ್ರೆ, ಅವ್ರು ತಿಂತಕ್ಕಂಥ ಫುಡ್ ಅವ್ರು ತಿಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತೈತಿ. ವಾಟರ್ ಇಂದ ಮೇನ್ ಟ್ರಾನ್ಸ್ಫರ್ ಆಗ್ತೈತಿ. ಸೊ ಇದರಿಂದ ಹೆಂಗ್ ನಾವು ದೂರ ಇರಬೇಕು? ಮೇಂಟೈನ್ ಪರ್ಸನಲ್ ಹೈಜೀನ್ ಅಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್. ಪರ್ಸನಲ್ ಹೈಜೀನ್ ಇರಬೇಕು, ಸ್ಯಾನಿಟೈಸೇಷನ್ ಮಾಡ್ಕೊತಿರ್ಬೇಕು, ಅವಾಗ ತೊಳಿತಾ ಇರಬೇಕು. ಕನ್ಸ್ಯೂಮ್ ಪ್ರಾಪರ್ಲಿ ಕುಕ್ಡ್ ಫುಡ್ ಅಂಡ್ ಬಾಯ್ಲ್ ಡ್ರಿಂಕಿಂಗ್ ವಾಟರ್. ವ್ಯಾಕ್ಸಿನೇಷನ್.
ಯಾವಾಗಲೂ ಫುಡ್ ಬಿಸಿದದ್ದು ಆದಷ್ಟು ತಿನ್ನಕ್ಕೆ ಟ್ರೈ ಮಾಡಬೇಕು, ಮತ್ತು ವಾಟರ್ ಯಾವಾಗಲೂ ಬಾಯ್ಲ್ಡ್ ಇದ್ದದ್ದು ಕುಡಿಬೇಕು ಹೆಚ್ಚಾಗಿ. ಮುಂದೆ ಇದಕ್ಕೂ ಏನಾರ ವ್ಯಾಕ್ಸಿನೇಷನ್ ಇದ್ದು ಅಂದ್ರೆ ವ್ಯಾಕ್ಸಿನೇಷನ್ ತಗೋಬೇಕು. ಜಸ್ಟ್ ಆಸ್ ಸೂನ್ ಆಸ್ ಇಟ್ ಈಸ್ ಇನ್ ದ ಅರ್ಲಿ ಸ್ಟೇಜ್ ವಿ ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್ ಅಂಡ್ ಟೇಕ್ ದ ಟ್ರೀಟ್ಮೆಂಟ್. ಹೆಪಟೈಟಿಸ್ ಎ, ಹೆಪಟೈಟಿಸ್ ಎ ಅನ್ನೋದು ಒಂದು ಡಿಸೀಸ್ ಅದ. ಇಟ್ ಆಲ್ಸೋ ಕಮ್ ಫ್ರಮ್ ವೈರಸ್. ಮೋಡ್ ಆಫ್ ಟ್ರಾನ್ಸ್ಮಿಷನ್ ವಾಟರ್, ಡ್ರಿಂಕ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್ ಅಂಡ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ತಗೋಬೇಕು ಬಂದ್ಮೇಲೆ, ಬರೋಕ್ಕಿಂತ ಮೊದಲ ಗೊತ್ತಾಗೋದಿಲ್ಲ. ಓಕೆ, ವ್ಯಾಕ್ಸಿನೇಷನ್ ಅಂದ್ರೆ ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್, ಅದೇನು ಕೋರ್ಸ್ ಅದಲ್ಲ ಅಂದ್ರೆ ಅದು ಕೋರ್ಸ್ ಅಂತೀವಿ. ಡಾಕ್ಟರ್ ಹೇಳಿದ್ದು ಒಂದು 10 days 5 days ಇಂಜೆಕ್ಷನ್ಸ್ ತಗೊಂಡು ಟ್ಯಾಬ್ಲೆಟ್ಸ್ ಅಥವಾ ಅವ್ರು ಏನು ಮಾಡ್ತಾರೋ ಔಷಧ ಕೊಡ್ತಾರೆ. ಸೊ ಅದನ್ನು ತಗೋಬೇಕು. ಮುಂದೆ ಏನು ಮಾಡಬೇಕು, ಆಸ್ ಮಚ್ ಆಸ್ ಪಾಸಿಬಲ್ ವಿ ಹ್ಯಾವ್ ಟು ಡ್ರಿಂಕ್ ದ ಬಾಯ್ಲ್ಡ್ ವಾಟರ್. ಮಲೇರಿಯಾ, ಮಲೇರಿಯಾ ಇಸ್ comes from the causative microorganism that is protozoa. Protozoa microorganism ಇಂದ ಇದು ಬರ್ತದೆ. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಮಾಸ್ಕಿಟೋ, ಮಾಸ್ಕಿಟೋ ಗೊತ್ತದಲ್ಲ, ಸೊಳ್ಳೆ ಇಂದ್ರನ ಬರ್ತದೆ ಮಲೇರಿಯಾ. ಓಕೆ, ಸೊ ಯೂಸ್ ಮಾಸ್ಕಿಟೋ ನೆಟ್ ಅಂಡ್ ರಿಪೆಲೆಂಟ್ಸ್. ಯಾವ್ಯಾವ ಯೂಸ್ ಮಾಡಬೇಕು, ಒಂದು ಮಾಸ್ಕಿಟೋ ನೆಟ್, ಒಂದು ರಿಪೆಲೆಂಟ್. ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಅಂಡ್ ಕಂಟ್ರೋಲ್ ಬ್ರೀಡಿಂಗ್ ಆಫ್ ಮಾಸ್ಕಿಟೋಸ್. ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಬಹುದು ಅಂಡ್ ವಿ ಶುಡ್ ಕಂಟ್ರೋಲ್ ದ ಬ್ರೀಡಿಂಗ್ ಆಫ್ ಮಾಸ್ಕಿಟೋಸ್. ಮಾಸ್ಕಿಟೋಸ್ ಬ್ರೀಡಿಂಗ್ ಆಗೋದನ್ನು ತಡಿಬಹುದು by not allowing water to collect in the surroundings. By not allowing the water to collect in the surroundings. Surroundings so collect ಆಗದಂಗ ವಾಟರ್ ನೋಡ್ಕೋಬೇಕು. ಓಕೆ, यस. ಸೊ ಇಷ್ಟಾತು. ಇನ್ನು ಉಳಿದನ್ನ आगे के क्लास में हम देखेंगे. ओके, so we'll see the remaining things in the next class. Thank you. So microorganisms mid term ಗೆ ನಿಮಗೆ ಹೇಳಬೇಕು. ಮಿಡ್ ಟರ್ಮ್ ಗೆ ಯಾವ ಚಾಪ್ಟರ್ ಹೇಳಿ. ಸೊ ಪ್ಯಾಟರ್ನ್ ಡಿಸ್ಕಸ್ ಮಾಡಬೇಕು. ಪ್ಯಾಟರ್ನ್ ಏನು ಮಾಡೋಣ. So first 8 fill in the blanks ಮಾಡೋಣ. Okay, then 8 true or false ಮಾಡೋಣ. 8 8 16 ಅಂತ. Or else shall we do like this, 9 fill in the blanks, or 10 fill in the blanks, 10 true or false, 10 10 20, then 5 or 6 we will make you know 6 ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್ ಮಾಡೋಣ. ಸೊ 26 ಆಯ್ತು. ಸೊ 80 ಮಾರ್ಕಿಂದ ಆಗಬೇಕು. 80 ಮಾರ್ಕಿಂದ ಆಗ್ಬೇಕಂದ್ರೆ 2 ಮಾರ್ಕಿನೂ 8 ಕ್ವಶನ್ಸ್ ಇದೆ. 16 ಆಗ ಅಥವಾ 10 ಇಟ್ಬಿಡು. 2 ಮಾರ್ಕಿನೂ 10, 8 ಆಗಿದೆ, 16 ಆಗ. 3 ಮಾರ್ಕಿನೂ 8 ಇಟ್ಟರೆ 24 ಆಗ. 24 16 40 40 26 66 ಆಗುತ್ತೆ. ಎಸ್, ಇದನ್ನು 5 ಮಾಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾಡೋಣ. ಸಾರಿ, ಮ್ಯಾಚ್ ದ ಫಾಲೋವಿಂಗ್ 5. 25 ಆಯ್ತು. 2 ಮಾರ್ಕಿನೂ 8 16, 3 ಮಾರ್ಕಿನೂ 8 24 40 ಆಯ್ತು. 40 60 65. 5 ಮಾರ್ಕಿನೂ 3 ಇಟ್ಟು. 5 ಮಾರ್ಕಿನೂ 3 ಇಟ್ಟು ಅಂದರೆ 15 ರೈಟ್. ಅಥವಾ 5 ಮಾರ್ಕಿನೂ 4 ಇಡತ್ರ 4 ಇಡು. ಇವನೇನು ಮಾಡಬೇಕಂತ 7 7. 2 ಮಾರ್ಕಿನೂ 7, 3 ಮಾರ್ಕಿನೂ 7, ದಟ್ ಈಸ್ 14 21. ಓಕೆ, ಸೊ 5 ಮಾರ್ಕಿನೂ 4, ದಟ್ ಈಸ್ 20. ಇಷ್ಟಿರುತ್ತೆ. ಸೊ 1 ಮಾರ್ಕಿನೂ 25 ಇದ್ದಾಗ, 1 ಮಾರ್ಕಿನೂ ಆಲ್ಮೋಸ್ಟ್ 25 ಅಂದಂಗೆ ಇದೆ ಅರ್ಥ. ಓಕೆ, 10 fill in the blanks, 10 true or false, 5 match the following. ಸೊ ಅದು ಬಿಟ್ಟರೆ ಅಂದ್ರೆ ನಮಗೆ ಸೊ 2 ಮಾರ್ಕಿನ 7, 3 ಮಾರ್ಕಿನ 7 21, 5 ಮಾರ್ಕಿನ 4 20. ಸೊ ಈ ಟೈಪ್ ಮಾಡಿದ್ರು ಬರ್ತದೆ. ಸೊ ಈ ಟೈಪ್ ಮಾಡೋಣ. ಈ ಟೈಪ್ ಮಾಡಿದ್ರು ಬರ್ತದೆ. ಮಾರ್ಕಿನ ವಿ ವಿಲ್ ಡೂ ದಿಸ್ ಟೈಪ್ ಓನ್ಲಿ. ಸೊ ಇದ ಟೈಪ್ ಮಾಡೋಣ. ಅವ್ರು ಎಲ್ಸ್ ಬೇಡಪ್ಪ ಅಂದ್ರೆ 5 ಮಾರ್ಕಿನ ದಿನ ಒಂದು ಹೆಚ್ಚು ಮಾಡೋದು ಅಂದ್ರೆ, ಅಥವಾ ಇದನ್ನು ಹಿಂಗೆ ಮಾಡಬೇಕು. 5 ಮಾರ್ಕಿನ 5 ಮಾಡೋದು, 8 ನ ಇಲ್ಲಿ 5 ಮಾರ್ಕಿನ ತೆಗಿಲಿಕ್ಕೆ ಬರ್ತಾವೆ. 5 ಮಾರ್ಕಿನ 5, ಸೊ ದಟ್ ಈಸ್ 25 ಆಯ್ತು. ಅಥವಾ 2 ಮಾರ್ಕಿನ 8 ಮಾಡಿ. ಸೊ ಇದು ನೋಡಿ ಈಸಿ ಇರಲ್ಲ. 1 ಮಾರ್ಕಿನ 8 8 16 7 7 6. ಸೊ ಫಿಲ್ ಇನ್ ದ ಬ್ಲಾಂಕ್ಸ್, ಟ್ರೂ ಆರ್ ಫಾಲ್ಸ್, ಮ್ಯಾಚ್ ದ ಫಾಲೋವಿಂಗ್. 20 ಆಯ್ತು. ಸೊ 2 ಮಾರ್ಕಿನ 8, 3 ಮಾರ್ಕಿನ 8, ಸೊ 16 24 40 ಆಯ್ತು. ಇದು 20. ಎಸ್, ಇದೇ ಇದೆ. ಸೊ ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಟಿಲ್ಲ ಅಷ್ಟೇ. Here I will do one extra. Okay, right. We'll see the remaining things in the next class.